ವಿದೇಶದಿಂದಲೂ ಬಂದು ಮತದಾನದ ಹಕ್ಕು ಚಲಾಯಿಸಿದವರಿದ್ದಾರೆ. ಒಬ್ಬ ಯುವತಿ ವಿದೇಶದಿಂದ ಬಂದು ಮತದಾನಕ್ಕಾಗಿ ಅಮೆರಿಕಾದಿಂದ ಬಂದಿದ್ದಾರೆ ಹಾವೇರಿಯ ಅನುಷಾ. ಅಮೆರಿಕಾದಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನುಷಾ. ಆದರೆ ಅವರ ವೋಟಿಂಗ್ ಇಲ್ಲಿದೆ. ಹಾಗಾಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ಕರ್ತವ್ಯ ಮೆರಿಬೇಕು ಅನ್ನೋ ದೃಷ್ಟಿಯಿಂದ ವಿದೇಶದಿಂದ ಬಂದು ಮತದಾನಕ್ಕಾಗಿ ಅಮೆರಿಕಾದಿಂದ ಹಾವೇರಿಗೆ ಬಂದಿದ್ದಾರೆ ಅನುಷಾ. ಇವರೆಲ್ಲ ಮಾದರಿ ವೋಟರ್ಸ್. ತಮ್ಮ ಹಕ್ಕನ್ನು ಚಲಾಯಿಸಿ ಸಂಭ್ರಮಿಸ್ತಾ ಇದ್ದಾರೆ ಅನುಷಾ. ಇವರು ಮತದಾನಕ್ಕಾಗಿ ಅಮೆರಿಕಾದಿಂದ ಬಂದಿದ್ದಾರೆ. ಯಾವುದೋ ಕೆಲಸ ಇದೆ, ಇನ್ಯಾವುದೋ ಟ್ರಿಪ್ ಇದೆ, ಒಂದು ಹಾಲಿಡೇ ಸಿಕ್ತು ಅಂತ ಹೊರಗೆ ಓಡಾಡೋರ ಮಧ್ಯೆ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎನ್ನುವ ಆಶಯ ಉತ್ಸಾಹದಲ್ಲಿ ಬಂದಂತಹ ಇವರುಗಳು ನಿಜಕ್ಕೂ ಮಾದರಿಯಾಗ್ತಾರೆ. ಬೆಳಗಿನಿಂದ ಹಲವು ಹಿರಿಯರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಅಮೆರಿಕಾದಿಂದ ಬಂದು ವೋಟಿಂಗ್ ಮಾಡಿದ್ದಾರೆ ಅನುಷಾ ಹಾವೇರಿ. ಯಿಂದ ಬಂದು ಶಿಗ್ಗಾವಿಯಲ್ಲಿ ಮತದಾನ ಮಾಡಿದ್ದಾರೆ ಅನುಷಾ ಅಂತವರು ಇದ್ದಾರೆ ನಮ್ಮ ಜೊತೆ. ಬಂದು ವೋಟ್ ಮಾಡಿದ್ದಾರೆ. ಆಲ್ರೆಡಿ USA ಇಂದ ಬಂದಿದ್ದಾರೆ. ಖರ್ಚು ಮಾಡ್ಕೊಂಡು ಮಾತಾಡಿಸ್ತೀನಿ ಅವ್ರನ್ನ. ಮೇಡಮ್, ಎಷ್ಟು ವರ್ಷದಿಂದ USA ಇದ್ದೀರಿ? ನಮಸ್ಕಾರ ಸರ್, ನಾನು ಅಲ್ಲಿದ್ದು 7 ವರ್ಷದಿಂದ. 7 ವರ್ಷದಿಂದ ಇದ್ದೀರಿ. ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದೆ. ಶಿಗ್ಗಾವಿ ಎಲೆಕ್ಷನ್ ವಿಷಯ ಗೊತ್ತಾಯ್ತು, ವೋಟ್ ಮಾಡ್ಲಿಕ್ಕಾಗಿನೇ ಬಂದಿದ್ದ ಈಗ? ಹಾ ಹೌದು ಸರ್, ನಾನು ಬಂದಿದ್ದೆ. ಅದರಲ್ಲೂ ವೋಟ್ ಇದೆ ಅಂತಂದಾಗ ಸ್ವಲ್ಪ ದಿನ ನಿಂತು ಎಲೆಕ್ಷನ್ಗೆ ವೋಟ್ ಮಾಡಿ ಆಮೇಲೆ ಹೊರಡೋಣ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ. ನಾನು ಹಂಗೆ ಕುತೂಹಲ ಕೇಳ್ತೀನಿ, USA ದಲ್ಲಿ ಯಾವ ರೀತಿ ಎಲೆಕ್ಷನ್ ನಡೀತೆ, ಇಲ್ಲಿ ಯಾವ ರೀತಿ ನೋಡಿತ್ತು ನೀವು ನೋಡ್ದಂಗೆ? ಸೊ ಅಲ್ಲಿ ನಮಗೆ ಎಲೆಕ್ಷನ್ ನಾನು ಯಾವಾಗ್ಲೂ ವೋಟ್ ಅಲ್ಲಿ ಮಾಡಿಲ್ಲ. ಅಲ್ಲ ಆಯ್ತು, ಬಟ್ ನೀವು ಪ್ರೊಸೆಸ್ ನೋಡ್ತಿರ್ತೀರಿ, ಅಲ್ಲಿನ ವ್ಯವಸ್ಥೆ ನೋಡ್ತಿರ್ತೀರಿ. 7 ವರ್ಷದಿಂದ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ತುಂಬಾ ವ್ಯತ್ಯಾಸ ಇದೆ. ನಾನು ಯಾವತ್ತು ಹೋಗಿ ಅಲ್ಲಿ ನೋಡಿಲ್ಲ. ಅಲ್ಲಿ ಪ್ರೊಸೀಜರ್ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇಲ್ಲಿದ್ರ ಬಗ್ಗೆ ನಾ ಹೇಳ್ಬಹುದು. ನನಗೆ ಇಲ್ಲಿ ಬಂದು ನಾನು ವೋಟ್ ಮಾಡಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಅದನ್ನ ಹೇಳೋಕ್ಕಾಗ್ತಿಲ್ಲ ನನಗೆ. ಆ್ಯಂಡ್ ಒಂದು ಜವಾಬ್ದಾರಿ ನಮಗಿದೆ. ಆ್ಯಂಡ್ ನಾವು ವೋಟ್ ಮಾಡೋದ್ರಿಂದ ಆ ವ್ಯಕ್ತಿ ಜವಾಬ್ದಾರಿನೂ ನಾವು ಇನ್ನೂ ಹೆಚ್ಚು ಮಾಡಿದ್ದೀವಿ ಅನ್ನೋ ಖುಷಿನೂ ನನಗಿದೆ. ಈಗ ಮನೆಯಿಂದ ಬಂದು ವೋಟ್ ಮಾಡೋರು ಇಲ್ಲ. ಈಗ ಕೆಲವರು ಮನೇಲೇ ಇರ್ತಾರೆ. ಅಂಥದ್ರಲ್ಲಿ USA ಇಂದ ಖರ್ಚು ಮಾಡ್ಕೊಂಡು ಬಂದಿದ್ದೀರಿ. ಹಂಗೆ ಒಂದು ಕುತೂಹಲ, ಎಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದು? ಒಂದು ಫ್ಲೈಟಿಗೆ ನಿಮ್ಗೆ ಗೊತ್ತಿರುತ್ತೆ, 1.5 ಲಕ್ಷ ನಾವು ಕೊಡಲೇಬೇಕು ಒಂದ್ಸಲ ಬರೋದಕ್ಕೆ. ಈಗ ಹೋಗಿ ಬರೋದಂದ್ರೆ ಒಂದು 3 ಲಕ್ಷನೇ. ಹೌದು, ಅದೊಂದು ಇದೇ ಇರುತ್ತೆ. ಸೀಸನ್ ಮೇಲೆ ಟಿಕೆಟ್ ಇರುತ್ತೆ, ಪ್ರೈಸ್. ಅದು ಖರ್ಚು ಮಾಡಿದ್ವಿ ಅನ್ನೋಕ್ಕಿಂತ ಬಂದು ವೋಟ್ ಮಾಡಿದ್ವಿ ಅನ್ನೋ ಖುಷಿ ಜಾಸ್ತಿ. ದಯವಿಟ್ಟು ಬನ್ನಿ, ಬಂದು ನಿಮ್ಮ ಮತ ಚಲಾವಣೆ ಮಾಡಿ. ಈಗ ಬಹಳಷ್ಟು ಜನ ನಾನು ಬೆಳಗ್ಗೆಯಿಂದ ನೋಡಿದ್ದು ವಯಸ್ಸಾದವ್ರು ಬಂದು 60 ವರ್ಷದ ಮೇಲ್ಪಟ್ಟವ್ರು ಬಂದು ವೋಟ್ ಮಾಡಿದ್ದಾರೆ. ಈ ಹುಡುಗರು ಕಾಲೇಜ್ ಹುಡುಗರು ಅವರು ಕಾಣ್ತಾ ಇಲ್ಲ. ಇದು ಸಮಸ್ಯೆ. ಅದರಲ್ಲಿ ನೀವು ಬಂದು US ಇಂದ ವೋಟ್ ಮಾಡ್ತೀರಿ? ಹೌದು, ಅದು ನಮ್ಮ ಕ್ಷೇತ್ರ, ನಮ್ಮ ಹಕ್ಕು. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾವು ಬಂದು ಮತ ಚಲಾವಣೆ ಮಾಡೋದು ತುಂಬಾ ಅವಶ್ಯಕನೂ ಹೌದು. ಬರ್ರಿ, ಎಲ್ಲೇ ಇದ್ರೂ ಬರ್ರಿ, ಬಂದು ವೋಟ್ ಮಾಡ್ರಿ, ತೋರಿಸ್ಕೊಳ್ರಿ, ನಿಮ್ಮ ಕ್ಷೇತ್ರ ಅಭಿವೃದ್ಧಿನ ಇನ್ನೂ ಹೆಚ್ಚು ಮಾಡ್ರಿ, ಒಬ್ಬ ಒಳ್ಳೆ ನಾಯಕನನ್ನು ಆರಿಸಿ ತರ್ರಿ. ಇಷ್ಟೊಂದು ಅದೇ ನಾನು ಎಲ್ಲ ಕಡೆ ಹೇಳ್ತೀನಿ, ಈ ಕಡೆ ಸ್ವಲ್ಪ ಮತ ಆ ಕಡೆ ಸ್ವಲ್ಪ ಮತ ಆಗಿ ಸಮ್ಮಿಶ್ರ ಸರ್ಕಾರವನ್ನ ಬರೋ ತರ ಮಾಡಬೇಡಿ. ಒಂದು ಸರ್ಕಾರವನ್ನ ಬರೋ ತರ ನೋಡ್ಕೊಳ್ಳಿ. ಒಂದು ಪಕ್ಷ ಬರ್ಲಿ, ಒಂದು ಸರ್ಕಾರ ಬರ್ಲಿ. ಸಮ್ಮಿಶ್ರ ಸರ್ಕಾರ ಬಂದು ಆ ಸರ್ಕಾರನು ಬೈ ಎಲೆಕ್ಷನ್ಸ್ ಇರ್ತವೆ, ಸರ್ಕಾರದ್ದೇನು ಇರಲ್ಲ ಇದರಲ್ಲಿ. ಬಟ್ ಇವು ಪ್ರತಿಷ್ಠೆ ಜಾಸ್ತಿ. ಅಂದ್ರೆ ನಿಮ್ಗೆ ಇಲ್ಲಿರುವಂತ MLA ನ ನಿಮ್ಗೆ ಆಯ್ಕೆ ಮಾಡ್ಬೇಕು ಅನ್ನುವಂಥದ್ದೇ ಇರ್ತದೆ. ಆ ನಿಟ್ಟಿನಲ್ಲಿ ಮತದಾರ ಕೆಲಸ ಮಾಡಬೇಕು, ವೋಟ್ ಹಾಕಬೇಕು. ಆ ನಿಟ್ಟಿನಲ್ಲಿ ಯುವಕರು ಬಂದು ವೋಟ್ ಹಾಕುವಂತ ಯುವಕರು ನಾವಿನ್ನ ಹೆಚ್ಚು ಉತ್ಸಾಹ ತೋರಿಸ್ಬೇಕು ಮತ ಚಲಾವಣೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.